ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಅಂಡ್ ಕ್ವಿಕ್ ಇಂಪ್ಯಾಕ್ಟ್. ಆರ್ಕಿಡ್ ದಿ ಇಂಟರ್ನ್ಯಾಷನಲ್ ಶಾಲಾ ಮಕ್ಕಳ ಸಮಸ್ಯೆ ಶುಲ್ಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡಿದಂತಹ ಆರೋಪ ಕೇಳಿ ಬಂದಿತ್ತು. ಈ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಈಗ ಅಲರ್ಟ್ ಆಗಿದೆ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿತ್ತು ಆಯೋಗ. ನ್ಯೂಸ್ ಫಸ್ಟ್ ವರದಿಯನ್ನ ಉಲ್ಲೇಖ ಮಾಡಿ ಸುಮೋಟೋ ಕೇಸನ್ನು ದಾಖಲಿಸಿದ್ದಾರೆ. ಶೀಘ್ರದಲ್ಲೇ ಆರ್ಕಿಡ್ ಶಾಲೆಗೆ ಕೂಡ ಆಯೋಗ ಭೇಟಿ ನೀಡಲಿದೆ. ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್ ಇದು. ಶಾಲೆಯಲ್ಲಿ ಆಗ್ತಾ ಇದ್ದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂಥ ವರದಿಯನ್ನು ಬಿತ್ತರಿಸಿತ್ತು. ನ್ಯೂಸ್ ಫಸ್ಟ್ ಮಾಧ್ಯಮದಲ್ಲಿ ಗಮನಿಸಿರೋ ಪ್ರಕಾರ ಯಾವುದೇ ಶಾಲೆಯಲ್ಲಿ ಮಕ್ಕಳಿಗೆ ಫೀಸ್ ವಿಚಾರದಲ್ಲಿ ಈ ಥರದ ಒಂದು ಹಿಂಸೆ ಮಾಡೋದಾಗಲಿ, ಚಿತ್ರಹಿಂಸೆ ಕೊಡೋದಾಗಲಿ, ಶೋಷಣೆ ಮಾಡೋದಾಗಲಿ, ತಾರತಮ್ಯ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಇದು ಆಯೋಗ ಸಹಿಸಲ್ಲ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಸ್ಪಷ್ಟ ಇದು ಉಲ್ಲಂಘನೆ ಆಗುತ್ತದೆ. ಹೀಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಗಮನಿಸಬೇಕು. ಶಾಲೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಈ ಥರದ ಒಂದು ಮಕ್ಕಳಿಗೆ ಹಿಂಸೆ ಕೊಡ್ತಕ್ಕಂಥ ಕೆಲಸ ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನಿಸಬೇಕು. ಅದಾಗಿಯೂ ಸಹ ನಮ್ಮ ಮಕ್ಕಳ ಹಕ್ಕುಗಳ ರಕ್ಷಣೆ ಆಯೋಗದಲ್ಲಿ ಈಗಾಗಲೇ ನಾವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳಲಿಕ್ಕೆ ನಿರ್ಣಯಿಸಲಾಗಿದೆ. ಯಾವುದೇ ಕಾರಣಕ್ಕೂ ಸಹ ಮಕ್ಕಳಿಗೆ ಫೀಸ್ ವಿಚಾರದಲ್ಲಿ ಆಡಳಿತ ಮಂಡಳಿಯವರು ಈ ಥರ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದನ್ನು ಅವಲೋಕನ ಮಾಡಿಕೊಂಡು ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಡಳಿತ ಮಂಡಳಿಯವರು ಮಾಡಬೇಕು ಮತ್ತು ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಒನ್ಸ್ ಅಗೇನ್ ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮಕ್ಕಳ ಹಕ್ಕುಗಳ ಆಯೋಗ ಈಗ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾ ಇದೆ? ವಿಜಯ್, ಖಂಡಿತವಾಗಿಯೂ ಆರ್ಕಿಡ್ ದಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ಉಚಿತ ಮತ್ತು ಮಕ್ಕಳ ಕಡ್ಡಾಯ ಶಿಕ್ಷಣ ಕಾಯ್ದೆ ಏನಿದೆ ಆ ಕಾಯ್ದೆಯ ಉಲ್ಲಂಘನೆ ಆಗಿತ್ತು. ಪೋಷಕರ ಆರೋಪ ಏನಿತ್ತಪ್ಪ ಅಂತ ಕೇಳಿದ್ರೆ, ಮಗುವನ್ನ ಲೈಬ್ರರಿಯಲ್ಲಿ ಕೂರಿಸ್ತಾರೆ ಅಥವಾ ಕತ್ತಲ ಕೋಣೆಯಲ್ಲಿ ಕೂರಿಸ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪೇರೆಂಟ್ಸ್ ಬರೋವರೆಗೂ ಕೂಡ ಅಲ್ಲೇ ಕೂರಿಸಿದ್ರು. ಮಗುವಿಗೆ ಶಾಲೆಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಅಂದ್ರೆ ತರಗತಿಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅವರ ಸ್ನೇಹಿತರನ್ನ ಮೀಟ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅದ್ರ ಜೊತೆಗೆ ಪಾಠವನ್ನ ಕೇಳೋದಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಹೀಗಾಗಿ ಮಗು ತರಗತಿಗೆ ಹೋಗಿ ಪಾಠವನ್ನ ಕೇಳೋದಕ್ಕೆ, ಇತರರ ಜೊತೆ ಬೆರೆಯೋದಕ್ಕೆ ಯಾವುದೇ ರೀತಿಯ ಅವಕಾಶ ಕೊಟ್ಟಿಲ್ಲ. ಬದಲಾಗಿ ಲೈಬ್ರರಿಯಲ್ಲಿ ಕೂರಿಸ್ತಾ ಇದ್ರು ಅನ್ನುವಂತಹ ಒಂದು ವಿಚಾರವೇ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯ ಉಲ್ಲಂಘನೆ ಆಗುತ್ತೆ. ಈ ಒಂದು ನಿಯಮವನ್ನ, ಈ ಕಾಯ್ದೆಯ ಉಲ್ಲಂಘನೆ ಮಾಡಿರೋದ್ರಿಂದ ನ್ಯೂಸ್ ಫಸ್ಟ್ ಕೂಡ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿತ್ತು. ಆರ್ಕಿಡ್ ದಿ ಇಂಟರ್ನ್ಯಾಷನಲ್ ಸ್ಕೂಲ್ನ ವರ್ಷನನ್ನ ಕೇಳುವಂತಹ ಪ್ರಯತ್ನ ಮಾಡಿತ್ತು. ಆದ್ರೆ ನಮ್ಮಲ್ಲಿ ಯಾವಾಗ ಸುದ್ದಿ ಪ್ರಸಾರ ಆಗುತ್ತೆ ಅಲ್ಲಿವರೆಗೂ ಉಡಾಫೆ ಉತ್ತರ ಕೊಡ್ತಾ ಇದ್ದಂತಹ ಶಾಲೆ ಆಡಳಿತ ಮಂಡಳಿ ಸುದ್ದಿ ಪ್ರಸಾರವಾದ ಬಳಿಕ ಅವರೇ ನಮ್ಮನ್ನ ಸಂಪರ್ಕ ಮಾಡಿ ಕೊಡುವಂತಹ ಸ್ಪಷ್ಟನೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂತಹ ಮಿಸ್ಟೇಕ್ ಆಗಿಲ್ಲ. ಫೀಸ್ ಪೇ ಮಾಡದೆ ಇರುವಂತಹ ಕಾರಣ ನಾವು ಲೈಬ್ರರಿಯಲ್ಲಿ ಕೂರಿಸಿದ್ವಿ, ಯಾವುದೇ ರೀತಿಯಾಗಿ ಕತ್ತಲ ಕೋಣೆಯಲ್ಲಿ ಕೂರಿಸುವಂತಹ ಕೆಲಸ ಮಾಡಿಲ್ಲ ಅನ್ನುವಂಥದ್ದನ್ನ ಅವರೇ ಒಪ್ಕೊಂಡ್ರು. ಆದ್ರೆ ಲೈಬ್ರರಿಯಲ್ಲಿ ಕೂರಿಸುವುದು ಕೂಡ ಮಗುವಿಗೆ ಪಾಠವನ್ನ ಕೇಳೋದಕ್ಕೆ ಅವಕಾಶ ಮಾಡಿ ಕೊಡದೆ ಇತರೆ ಲೈಬ್ರರಿಯಲ್ಲಿ ಕೂರಿಸುವುದು ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಈಗ ಏನಾಗಿದೆ ಅಂತ ಕೇಳಿದ್ರೆ, ನ್ಯೂಸ್ ಫಸ್ಟ್ ನ ವರದಿಯನ್ನ ಆಧರಿಸಿ ಮಕ್ಕಳ ಆಯೋಗ ಏನ್ ಮಾಡಿದೆ ಅಂತ ಕೇಳಿದ್ರೆ, ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿದೆ. ಸ್ವಯಂ ಪ್ರೇರಿತವಾಗಿ ಕೇಸನ್ನ ದಾಖಲು ಮಾಡಿಕೊಂಡಿರೋದಲ್ಲದೆ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸೋದಕ್ಕೂ ಕೂಡ ಮುಂದಾಗಿದೆ. ಅದ್ರ ಜೊತೆಗೆ ಬೆಂಗಳೂರು ದಕ್ಷಿಣ ವಲಯದ ಡಿಡಿಪಿಗೂ ಕೂಡ ಪತ್ರ ಬರೆದಿದೆ. ಶಾಲೆಗೆ ಭೇಟಿ ನೀಡಿ ಶಾಲೆಯಲ್ಲಿ ಏನೇನು ಸಮಸ್ಯೆ ಆಗಿದೆ, ಮಗುವಿಗೆ ಯಾವ ರೀತಿಯಾಗಿ ತೊಂದರೆ ಆಗಿದೆ, ಇದೇ ರೀತಿ ಬೇರೆ ಮಕ್ಕಳಿಗೆ ತೊಂದರೆ ಆಗ್ತಿದೆಯಾ ಇಲ್ವಾ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡೋದಕ್ಕೆ ಈಗ ಮಕ್ಕಳ ಆಯೋಗ ಡಿಡಿಪಿಗೂ ಕೂಡ ರೆಫರ್ ಮಾಡಿರುವಂಥದ್ದು. ಜೊತೆಗೆ ಮಕ್ಕಳ ಆಯೋಗದ ಒಂದು ಟೀಮ್ ಕೂಡ ಈಗ ಆರ್ಕಿಡ್ ದಿ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಲಿರುವಂಥದ್ದು. ವಿಜಯ್, ಇದು ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.